ಎಲ್ರಿಗೂ ನಮಸ್ಕಾರ. ನಾನು IBPS PO ಲಾಸ್ಟ್ ಡೇಟ್ ಆಗಿರೋದ್ರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು 27 ಭಾನುವಾರ, ಜುಲೈ. ಸೊ ನಾಳೆ ಬಂದ್ಬಿಟ್ಟು 28ಕ್ಕೆ ಲಾಸ್ಟ್ ಡೇಟು. ಆಕ್ಚುಲಿ ಇದು ಹೋದ್ ವಾರ 21ಕ್ಕೆ ಲಾಸ್ಟ್ ಆಗ್ಬೇಕಾಗಿತ್ತು ಅಪ್ಲಿಕೇಶನ್ ಹಾಕೋ ಡೇಟು. ಎಕ್ಸ್ಟೆಂಡ್ ಮಾಡಿದ್ದಾರೆ IBPS ಅವರು. ಸೊ ಯಾರ್ಯಾರು ಈ ಹುದ್ದೆಗೆ ಅಪ್ಲೈ ಮಾಡಿಲ್ಲ ಅವರು ದಯವಿಟ್ಟು ಅಪ್ಲೈ ಮಾಡಿ, ಎಲಿಜಿಬಿಲಿಟಿ ಇದ್ರೆ. ಸೊ 20ರಿಂದ 30 ವರ್ಷ ಒಳಗಿದ್ದು ನೀವು ಗ್ರಾಜ್ಯುಯೇಟ್ ಆಗಿದ್ರೆ ನೀವು ಈ 5208 ಪೋಸ್ಟ್ಗೆ ಹಾಕ್ಬೋದು. ಪ್ರೊಫೆಷನರಿ ಹುದ್ದೆ, ಆಫೀಸಲ್ಲಿ ಕೂತ್ಕೊಂಡು ಮಾಡೋಂಥ ಕೆಲಸ ಬೆಟರು. ಮತ್ತೆ ಏನ್ ಮಾಡ್ಬಿಟ್ಟು ಸ್ಯಾಲ್ರಿ ಫಸ್ಟ್ ಎಕ್ಸಾಮ್ ಪಾಸ್ ಆಗಿ ಆಮೇಲೆ ಸ್ಯಾಲ್ರಿ ಬಗ್ಗೆ ಮಾತಾಡುವ. ನಾನು ಹೇಳ್ದೆ ನಾಳೆ ಲಾಸ್ಟ್ ಡೇಟು, ಇವತ್ತೇ ಅಪ್ಲಿಕೇಶನ್ ಹಾಕೋದಿದ್ರೆ ಹಾಕಿ. ಸೊ ಇದ್ರಲ್ಲೂ ಕ್ಯಾಟಗರಿ ವೈಸ್ ಎಲ್ಲ ಇದೆ. ಸೊ ನೀವು ಏಜ್ ಬಂದ್ಬಿಟ್ಟು 30 ಇದ್ರೆ ಅದು ಜನರಲ್ ಕ್ಯಾಟಗರಿ, +3 ಆಡ್ ಆಗುತ್ತೆ. 33 ವರ್ಷದ ತನಕ ಬರೀಬಹುದು OBC ಇದ್ರೆ. ಹಂಗೆ SC ST ಗಳು ಇದ್ರೆ 5 ವರ್ಷ ತನಕ ಬರೀಬಹುದು, ಆ ತರ ಇದೆ. ಸೊ ಈ ವೆಬ್ಸೈಟಿಗೆ ಹೋಗ್ಬಿಟ್ರೆ IBPS.in ಗೆ ಹೋಗ್ಬಿಟ್ರೆ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಇವತ್ತು ಅಥವಾ ತಪ್ಪಿದ್ರೆ ನಾಳೆ ಸಾಯಂಕಾಲ 6 ಗಂಟೆ ಒಳಗೆ ಅಪ್ಲೋಡ್ ಮಾಡಿ. ಆಮೇಲೆ 6 ಗಂಟೆ ಮೇಲೆ ಸ್ವಲ್ಪ ಸ್ಲೋ ಆಗ್ಬಿಟ್ರೆ ನಿಮಗೆ ಎಂಡ್ ಮೂಮೆಂಟ್ ಅಲ್ಲಿ ಕೈ ಕೊಡೋ ಸಾಧ್ಯತೆ ಇದೆ. ಸೊ ಟೋಟಲ್ ವೇಕೆನ್ಸಿ 5208ರಲ್ಲಿ ನಿಮಗೆ ಬ್ಯಾಂಕ್ ಆಫ್ ಬರೋಡಾ ನೋಡಿ 1000 ಪೋಸ್ಟ್ಗಳಿದಾವೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ 1000 ಇದೆ, ಕೆನರಾ ಬ್ಯಾಂಕ್ 1000 ಇದೆ. ಇದನ್ನ ಸ್ವಲ್ಪ ನೀವು ಲೀಸ್ಟ್ ನ ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಫೋಟೋ ತೆಕ್ಕೊಳ್ಳಿ. ಯಾಕಂದ್ರೆ ಇದನ್ನ ನೀವು ಅಪ್ಲಿಕೇಶನ್ ಆಗ್ತಿರ್ಬೇಕಾದ್ರೆ ಪ್ರಿಫರೆನ್ಸಸ್ ಕೇಳುತ್ತೆ ಅಲ್ಲಿ. ನಿಮಗೆ ಯಾವ ಬ್ಯಾಂಕ್ ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ ಅಂತ. ನಿಮಗೆ ಅನುಕೂಲ ತಕ್ಕಂಗೆ ಯಾವ ಬ್ಯಾಂಕ್ ಎಷ್ಟು ವೇಕೆನ್ಸಿ ಇದೆ ಅದನ್ನ ನೀವು ಅಲ್ಲಿ ಪ್ರಿಫರೆನ್ಸ್ ಕೊಡ್ತಾ ಹೋಗ್ಬೋದು. ಅದಾಗ್ದಲೆ ನೀವು ಅಪ್ಲಿಕೇಶನ್ ನ ನೀವು ಕ್ಲೋಸ್ ಮಾಡೋದಕ್ಕಾಗದೇ ಇಲ್ಲ. ಸೊ ನಾನು ಹೇಳ್ದೆ ಎಕ್ಸ್ಟೆಂಡ್ ಮಾಡಿದ್ದಾರೆ, ಯುಟಿಲೈಸ್ ಮಾಡ್ಕೊಳ್ಳಿ. ಯಾರ್ಯಾರು ಹಾಕಿಲ್ಲ, ಒಳ್ಳೆ ಆಪರ್ಚುನಿಟಿ, ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಫೀಸ್ ಲೆಕ್ಕದಲ್ಲಿ ಬಂದ್ಬಿಟ್ರೆ ಜನರಲ್ ಮತ್ತೆ OBC ಅವರಿಗೆ 850 ಇನ್ಕ್ಲೂಡಿಂಗ್ GST ತರ ಇದೆ. ಸೊ ನೀವು ಎಜುಕೇಶನಲ್ ಕ್ವಾಲಿಫಿಕೇಶನ್ ಹೇಳಿದೀನಿ, ಎನಿ ಗ್ರಾಜುಯೇಷನ್ ರೆಕಗ್ನೈಸ್ ಆಗಿರಬೇಕು ಯೂನಿವರ್ಸಿಟಿ ಅಂತ ಕ್ಯಾಂಡಿಡೇಟ್ಸ್ ಹಾಕ್ಬೋದು. ಸೊ ಏಜ್ ಲಿಮಿಟ್ ನಾನು ಹೇಳ್ದೆ, ನೀವು SC ST ಆಗಿದ್ರೆ 5 ವರ್ಷ ತನಕ ಇದೆ. ಅಂದ್ರೆ 30+5 35 ಇಯರ್ಸ್ ತನಕ ನೀವು ಬರೀಬಹುದು. ಅದನ್ನ ನೀವು ಇನ್ನೊಂದು ನೋಟ್ ಡೌನ್ ಮಾಡ್ಕೋಬೇಕು. ಏನಂದ್ರೆ ನಾಟ್ ಲೇಟರ್ ದೆನ್ ನೀವು ಅಪ್ಲೈ ಮಾಡ್ತಾ ಇರ್ಬೇಕಾರೆ ಏಜ್ ಬಂದ್ಬಿಟ್ಟು ಈ ಜುಲೈ 2ನೇ ತಾರೀಕು ಏನ್ ಹುಟ್ಟಿದಾರೆ ಅದ್ರ ಒಳಗೆ ನಿಮ್ದು 35 ವರ್ಷ ಆಗಿರ್ಬೇಕು. ಈಗ ಎಕ್ಸಾಂಪಲ್ ಮಾರ್ಚ್ ತಿಂಗಳಲ್ಲಿ ಹುಟ್ಟಿದಿರಾ, ನಿಮಗೆ 36 ಆಗೋಗ್ಬಿಟ್ಟಿದೆ. ಆಗಸ್ಟ್ ಅಲ್ಲಿ ಹುಟ್ಟಿದಾರೆ, ಅವ್ರದ್ದು 35 ಇದೆ. ಸೊ ಆಗಸ್ಟ್ ಅಲ್ಲಿ ಹುಟ್ಟಿರೋರು ಅಪ್ಲೈ ಮಾಡ್ಬೋದು, ಮಾರ್ಚ್ ಅಲ್ಲಿ ಹುಟ್ಟಿರೋರು ಅಪ್ಲೈ ಮಾಡಕ್ಕಾಗಲ್ಲ, ಆ ತರ ಇದೆ. ಸೊ ಇದನ್ನೊಂದು ನೋಟ್ ಡೌನ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅದೆಲ್ಲ ಓಕೆ. ನಿಮಗೆ ಈ ಎಕ್ಸಾಮ್ ನ ಯಾವ ತರ ಪ್ರಿಪೇರ್ ಆಗ್ಬೇಕು ಅಥವಾ ಎಕ್ಸಾಮ್ ಸಿಲೆಬಸ್ ಯಾವ ತರ ಇರುತ್ತೆ ಅದ್ ಬಗ್ಗೆ ವಿಡಿಯೋ ಮಾಡ್ತೀನಿ ನಾನು ನೆಕ್ಸ್ಟ್. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಅಪ್ಲೈ ಮಾಡಿ.